ನೀವು ಹಿರಿಯರೆಲ್ಲ ಮನೆಯಾಗ ಗೊತ್ತಿರುತ್ತೆ ಎಲ್ಲರಿಗೂ ಮೆಡಿಸಿನಲ್ ಯೂಸಸ್ ಏನಂತ, ಆದ್ರೆ ಯಾರು ಗೊತ್ತಿರಂಗಿಲ್ಲ, ನೀವು ತಿಳ್ಕೊಂಡಿರಂಗಿಲ್ಲ. The name of flower is Tandargia erecta, belongs to Convolvulaceae family. First ಒಂದು ಲೋಟ ನೀರನ್ನು ಕಾಯಿಸ್ಕೋಬೇಕು. ಈಗ ಒಂದು ಲೋಟ ನೀರನ್ನು ಕಾಯಿಸ್ಕೊಂಡು ಒಂದು ಗ್ಲಾಸ್ ಅಲ್ಲಿ ಫ್ಲವರ್ಸ್ ಅನ್ನು ಹಾಕಬೇಕು. ಹಾಕಿ ಈ ಕಾಯ್ದಿರೋ ನೀರನ್ನ ಈ ಫ್ಲವರ್ ಇರೋ ಗ್ಲಾಸ್ ಅಲ್ಲಿ ಹಾಕ್ತೀನಿ. ಇವತ್ತು ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತೀವಿ. ನಿಮ್ಗೆಲ್ಲರಿಗೂ ಈಗಾಗಲೇ ನನ್ನ ಸಹೋದರಿ ಎಲ್ಲ ಹೇಳಿದರು, ರಾಮಣ್ಣವ್ರ ಬಗ್ಗೆ ಎಲ್ಲ ಹೇಳಿದರು. ರಾಮಣ್ಣವರು ತಮಿಳುನಾಡಿನಲ್ಲಿ ಹುಟ್ಟಿದ್ರು, ಆದರೂ ಕೂಡ ಕರ್ನಾಟಕದಲ್ಲಿ ಅವ್ರ ಕೊಡುಗೆ ಭಾಳ ಇದೆ, ಹೌದಾ? IAS ಕೂಡ ಹೌದಾ? ಆ ಒಂದು ನಿಟ್ಟಿನಲ್ಲಿ CV ರಾಮಣ್ಣವರು ಅಂದ ತಕ್ಷಣ ನಮ್ಗೆ ತಕ್ಷಣ ನೆನಪು ಬರೋದು ನೊಬೆಲ್ ಪ್ರೈಸ್. ಈಸ್ ನಾಟ್ ಓನ್ಲಿ ದ ಫಸ್ಟ್ ಇಂಡಿಯನ್ ಟು ಗೆಟ್ ದ ನೊಬೆಲ್ ಪ್ರೈಸ್ ಇನ್ ದ ಫಿಸಿಕ್ಸ್, ಈಸ್ ದ ಫಸ್ಟ್ ಏಷ್ಯನ್ ಟು ಗೆಟ್ ದ ನೊಬೆಲ್ ಪ್ರೈಸ್ ಇನ್ ಎನಿ ಆಫ್ ದ ಫೀಲ್ಡ್ ಇನ್ ಸೈನ್ಸ್ ಇಟ್ಸೆಲ್ಫ್. ಸೈನ್ಸ್ ನಲ್ಲಿ ಎಸ್ಪೆಷಲಿ ಬೇರೆ ಬೇರೆ ಕಡೆಗೆ ಅತಿಥಿಗಳಾಗಿ ಬರಬೇಕು ಅಂತಂದ್ರು. ಇಲ್ಲ ರೀ, ನಮ್ಮ ಕಾಲೇಜ್ನಲ್ಲಿ ಎಕ್ಸಾಮ್ ಇದೆ ಇವತ್ತು, ನಾನು ಬೆಳಿಗ್ಗೆ 7:30 8 ಗಂಟೆಗೆ ಹೋದ್ರ 2 ಗಂಟೆ ತನಕ ಬ್ಯೂಸಿ ಇರ್ತದ, 3 ಗಂಟೆ ತನಕ ಅಂತ ಅಂದ್ಕೊಂಡಿದ್ದೆ. ಇವತ್ತೇನೋ ಅನಿರೀಕ್ಷಿತವಾಗಿ ನಾನು ಇಲ್ಲಿ ಕರೆದು ನಮ್ಮ ಉಡೇರ್ ಮೇಡಮ್ ಅವ್ರು ಫೋನ್ ಮಾಡಿದ್ರು ನಿನ್ನೆನೆ, ಸರ್ ನಾಳೆ ಹಿಂಗೆ ಕಾರ್ಯಕ್ರಮ ಮಾಡಕತ್ತಿದೀವ್ರಿ ಅಂತಂದ್ರು. ಇಲ್ಲ ಮೇಡಮ್, ಇಂಗ್ಲೀಷ್ ಪೇಪರ್ ಅದ, ಇವತ್ತ ಹೆಚ್ಚು ಬ್ಲಾಕ್ಗಳದಾವ, ಪೇಪರ್ ಬೇಗ ಮುಗಿತಂದ್ರೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಇವತ್ತು ನೋಡ್ರಿ ಎಷ್ಟು ಯೋಗ ಏನೋ, ಇಲ್ಲಿ ಬಂದು ಚಹಾ ಕುಡಿದು ಐಸ್ ಕ್ರೀಮ್ ತಿಂದು ನಾನು ನಿಮ್ಮ ಜೊತೆ ಒಂದೆರಡು ಮಾತು ಹೇಳೋ ಒಂದು ಸುಯೋಗವನ್ನು ಒದಗಿಸಿಕೊಟ್ಟಂತ ಈ ಸಂಸ್ಥೆ ಯಾವತ್ತು ಮುಖ್ಯಸ್ಥರಿಗೆ ತಮ್ಗೆಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನ. ಈ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಏಕೆ ಹಮ್ಮಿಕೊಳ್ಳಲಾಗಿದೆ ಒಂದ್ ಸ್ವಲ್ಪ ನಾವು ಅವಲೋಕನ ಮಾಡಬೇಕು. ಭವಿಷ್ಯತ್ತಿನಲ್ಲಿ ಶಿಕ್ಷಕರಾಗತಕ್ಕಂತಹ ನೀವು ಫೀಲ್ಡಿಗೆ ಹೋದ ನಂತರ, ವಿಜ್ಞಾನ ಶಿಕ್ಷಕರ ಆದ ನಂತರ ಅಥವಾ ಕಲಾ ಶಿಕ್ಷಕರ ಆದ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಜೂನ್ 1ನೇ ತಾರೀಕಿನಿಂದ ಮಾರ್ಚ್ 31ರವರೆಗೆ ಏನ್ ಮಾಡ್ಬೇಕ್ರಿ? ಕೆಲವೊಂದು ದಿನಾಚರಣೆಗಳನ್ನ ಕಡ್ಡಾಯವಾಗಿ ಆಚರಣೆ ಮಾಡ್ಬೇಕು. ಕೆಲವು ಜನ ಶಿಕ್ಷಕರು ನಮಗ ಅನುದಾನ ಇರುದಿಲ್ರಿ ಸರ, ಅದು ಇರುದಿಲ್ರಿ, ಇದು ಇರುದಿಲ್ರಿ ಅಂತ ಹೇಳಿ ಆ ನೊಲಲಕ್ಕ ಚನ್ನಿ ಅಂತ ಒಂದು ಹಾಡು ಬರ್ತದಲ್ಲ, ಹಾಗೆ ಹೇಳ್ತಿರ್ತಾರ. ಏನಿಲ್ಲ, ಇದಕ್ಕೇನು ಅನುದಾನ ಬೇಕಾಗಿಲ್ಲ. ಇಲ್ಲಿ ನೋಡಿ ಎಷ್ಟು ಸಿಂಪಲ್, ನೀವೇ ತಯಾರಿಸಿದಂತ ಗುಲಾಬಿ ಹೂಗಳನ್ನ ಕೊಟ್ರಿ, ಒಂದು ವೇದಿಕೆ ಅದ, ಒಂದು ಬ್ಯಾನರ್ ಅದ, ಸಿಂಪಲ್ ಆಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು. ಈ ಕಾರ್ಯಕ್ರಮದ ಮುಖ್ಯ ಗುರಿ ಉದ್ದೇಶ ಕೊನೆಯ ಮಗುವಿನವರೆಗೂ ತಲುಪಬೇಕು, ಅದು ನಮ್ದು ಆಶಯ.
ಏನೇನ್ ಮಾಡ್ಬೇಕು ನೀವು ಪ್ರೌಢಶಾಲೆಯಲ್ಲಿ? ಒಂದು ಜೂನ್ ತಿಂಗಳ ಪ್ರಾರಂಭದಲ್ಲಿ ಒಂದು ವಿಶ್ವ ಪರಿಸರ ದಿನ ಅಂತೇಳಿ ಬರ್ತದ, ಸಾಕಷ್ಟು ದಿನಾಚರಣೆಗಳು ಬರ್ತಾವ. ಆಮೇಲೆ ಒಂದ್ 2-3 ತಿಂಗಳ ನಂತರ ಸೆಪ್ಟೆಂಬರ್ 16ನೇ ತಾರೀಕಿಗೆ ವಿಶ್ವ ಓಜೋನ್ ದಿನ ಅಂತ ಬರ್ತದ. ಡಿಸೆಂಬರ್ 1ಕ್ಕ ಮತ್ತೆ ವಿಶ್ವ ಏಡ್ಸ್ ದಿನ ಅಂತ ಬರ್ತದ. ಫೆಬ್ರವರಿನಲ್ಲಿ ಒಂದ್ ದಿನ ಬರ್ತದ. ಒಂದು 3-4 ದಿನಗಳನ್ನಾದರೆ ಕನಿಷ್ಠ ನೀವು ವಿಜ್ಞಾನದ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು. ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಅಂತದ, ನಿಮ್ಗೆಲ್ಲ ಗೊತ್ತಿರಲಿ. ಅದು ಡಾಕ್ಟರ್ HN ಅವರ ಒಂದು ಕನಸಿನ ಕೂಸು. HN ಅಂದ್ರೆ ಯಾರು? ಡಾಕ್ಟರ್ H ನರಸಿಂಹಯ್ಯನವರು, ಈ ನಾಡಿನ ಹೆಸರಾಂತ ಶಿಕ್ಷಣ ತಜ್ಞರು ಹಾಗೂ ಮೂಢನಂಬಿಕೆಗಳ ವಿರುದ್ಧ ಹೋರಾಟವನ್ನ ಮಾಡಿದಂತ ಮಹಾನುಭಾವರು. ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ರು. ಅಲ್ಲೇ ಹಾಸ್ಟೆಲ್ನಲ್ಲಿ ಒಂದು ಚಾಪೆಯ ಮೇಲೆ ಮಲಗ್ತಿದ್ರು ಅಂತ ಹೇಳ್ತಾರೆ. ಅಷ್ಟು ಸರಳ ಸಾದಾ ಸೀದಾ ಮನುಷ್ಯ. ನಿಮ್ಗೆಲ್ಲರಿಗೂ ಒಂದು ವಿಜ್ಞಾನದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡ್ರಿ, ಯಾವುದನ್ನೇ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ. ನೋಡ್ರಿ, ಯಾವುದನ್ನ ಪ್ರಶ್ನೆ ಮಾಡದ ಒಪ್ಕೋಬಾರ್ದಂತ. ನಮ್ಮ CV ರಾಮಣ್ಣರು ಬಹುಶಃ ಆ ಮೆಡಿಟೇರಿಯನ್ ಸಮುದ್ರದಲ್ಲಿ ಸಮುದ್ರಯಾನ ಮಾಡುವಾಗ ಆಕಾಶ ನೀಲಿ ಯಾಕಿದೆಯೋ ಅಂತ ಅಂದ್ಕೊಂಡಿರ್ಲಿಲ್ಲ ಅಂದ್ರ ಬಹುಶಃ ಈ ಸಂಶೋಧನೆ ಆಗ್ತಿತ್ತೋ ಇಲ್ಲೋ ನಮ್ಗ ಗೊತ್ತಿಲ್ಲ. ಅವ್ರ ಪ್ರಶ್ನೆ ಮಾಡ್ಕೊಂಡ್ರ. ಅದನ್ನ HN ಅವ್ರು ಬಹಳ ಚಂದ ಹೇಳ್ತಾರ, ಮುಂದುವರೆದು ಹೇಳ್ತಾರ. ನೀವೆಲ್ಲ ನೆನ್ಪಿಟ್ಕೋಬೇಕು ಅದನ್ನ. ಏನೋ, ಯಾವುದನ್ನೇ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ. ಅದನ್ನು ಹೇಳಿದವರು ಎಂಥ ವಿದ್ವಾಂಸರೇ ಆಗಿರಲಿ, ನಿಮ್ಮ ಗುರುಗಳೇ ಆಗಿರಲಿ, ಅವರು ಹೇಳಿದುದೆಲ್ಲವೂ ಸತ್ಯವಾಗಿರಬೇಕೆಂದೇನಿಲ್ಲ. ಅದನ್ನು ಸರಿಯಾಗಿ ಪರೀಕ್ಷಿಸಿ ವಿಶ್ಲೇಷಿಸಿ ಮನುಕುಲಕ್ಕೆ ಒಳಿತಾಗುವುದನ್ನು ಮಾತ್ರ ಒಪ್ಪಿಕೊಳ್ಳಿ ಅಂತ ಹೇಳಿ. ಅಂದ್ರ ಪ್ರಶ್ನೆ ಮಾಡುವ ಮನೋಭಾವನೆಯನ್ನ ಮಕ್ಕಳಲ್ಲಿ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ. ಮಕ್ಕಳಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಹೇಳಿಕೊಡ್ಬೇಕು ನಾವು. ಅವಾಗ ಯಾವಾಗ ಪ್ರಶ್ನೆ ಮಾಡ್ಲಿಕ್ಕೆ ಹತ್ತಾರೋ ಅವಾಗ ನಾವು ಅಧ್ಯಯನ ಮಾಡ್ಲಿಕ್ಕೆ ಹತ್ತೇವೆ. ಮತ್ ಪ್ರಶ್ನೆಗೆ ತಯಾರಿ ಮಾಡ್ಬೇಕಲ್ಲ. ನಾವೇ ಪ್ರೊಬಬಿಲಿಟಿ ಪ್ರಶ್ನೆಗಳನ್ನ ಮಾಡ್ಕೋಬೇಕು ಮನಸ್ಸಿನಲ್ಲಿ. ಮಾಡ್ಕೊಂಡು ಬಂದು ಪ್ಲಾನ್ ಸೇರಿ ನಾವೇನ್ ಮಾಡ್ಬೇಕ್ರಿ, ಪಾಠವನ್ನ ಮಾಡ್ಬೇಕಾಗ್ತದ ಅಂತ CV ರಾಮಣ್ಣರ ಬಗ್ಗೆ ನಮ್ಮೆಲ್ಲ ವಿದ್ಯಾರ್ಥಿನಿಯರು ಬಹಳ ಚಂದ ಮಾತಾಡಿದ್ರು. CV ರಾಮಣ್ಣರ ಜೀವನ ಚರಿತ್ರೆಯನ್ನ ನಾವೆಲ್ಲ ಓದ್ಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ವೆಚ್ಚದ ಒಂದು ಸ್ಪೆಕ್ಟ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ ಅನ್ನು ತಯಾರು ಮಾಡಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರಾದರೂ ಇದ್ದರೆ ಅದು ಭಾರತೀಯ ಸಂಜಾತ ಸರ್ CV ರಾಮಣ್ಣ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅದು ಒಂದು ಪುಸ್ತಕದ ಪ್ರಕಾರ ಬರೀ 250 to 350 ಅರೌಂಡ್ ಅದು ಉಪಕರಣ ಆಗಿತ್ತಂತ. ಅಷ್ಟು ಚೀಪ್ ಅಂಡ್ ಬೆಸ್ಟ್ ಒಂದು ಉಪಕರಣದಿಂದ ಘನ ವಸ್ತುಗಳಲ್ಲಿ, ಸ್ಫಟಿಕಗಳಲ್ಲಿ ಸಂರಚನೆಯನ್ನ ಕಂಡುಹಿಡಿಯಲಿಕ್ಕೆ ಏನು ಬೇಕೋ ಅದನ್ನ ಅವರು ಬೆಳಕಿನ ಪರಿಣಾಮದಲ್ಲಿ ತೋರಿಸಿ ಕೊಡ್ತಾರೆ. ಆ CV ರಾಮಣ್ಣರು ಏಷ್ಯಾ ಖಂಡದಲ್ಲಿ ನೋಡ್ರಿ, ಅವಾಗ ಸ್ವತಂತ್ರ ಭಾರತ ಇರಲಿಲ್ಲ. ಸ್ವತಂತ್ರ ಭಾರತದಕ್ಕಿಂತ ಮುಂಚೆನೇ 1930ರಲ್ಲೇನೆ ಅವ್ರು ಏನ್ ಮಾಡಿದ್ರು, ನೊಬೆಲ್ ಪ್ರಶಸ್ತಿಯನ್ನ ಪಡಿತಾರೆ. ಮತ್ತ 28 ಫೆಬ್ರವರಿ 28 ನಾವು ಯಾಕೆ ಆಚರಣೆ ಮಾಡುತ್ತೇವೆ ಅಂತ ಹೇಳಿ ಪ್ರಶ್ನೆ ಬರ್ತದ. ಅಲ್ಲಿ ಡೇಟ್ ನೋಡ್ರಿ, 28/2/2028 ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಗುವುದಕ್ಕಿಂತ ಮುಂಚೆ 2 ವರ್ಷ ಮುಂಚೆನೇ ಏನ್ ಮಾಡಿದ್ರು ಅವರು, ಈ ಬೆಳಕಿನ ಪರಿಣಾಮದ ಬಗ್ಗೆ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟ ಅವಿಸ್ಮರಣೀಯ ದಿನವನ್ನ 1987ರಿಂದ ಇಲ್ಲಿಯವರೆಗೆ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ನಿಮ್ಗೆ ಆ ದಿನದ ನೆನಪು ಗೊತ್ತಿರ್ಬೇಕು. ಅದು ನೊಬೆಲ್ ಪ್ರಶಸ್ತಿ ತಗೊಂಡ ದಿನ ಬೇರೆ, ಅವ್ರ ಬರ್ತ್ ಡೇಟ್ ನವೆಂಬರ್ 7 ಬರ್ತದ, ಅದು ಬೇರೆ. ಈ ದಿನದ ಸವಿ ನೆನಪು ಏನೋ ಫೆಬ್ರವರಿ 28, ಇಡೀ ಜಗತ್ತಿಗೆ ಬೆಳಕಿನ ಪರಿಣಾಮದ ಬಗ್ಗೆ ತಿಳಿಸಿಕೊಟ್ಟಿರುವ ಅವಿಸ್ಮರಣೀಯ ಒಂದು ದಿನ. ಇನ್ನಲ್ಲೇ ವುಮನ್ ಏನೋ ಇನ್ ಸೈನ್ಸ್ ಅಂತ ಬರ್ತದ. ಸ್ವಲ್ಪ ಮೇಡಮ್ ಕ್ಯೂರಿ ಬಗ್ಗೆ ನೀವು ಓದ್ಕೋಬೇಕು. ಮೇಡಮ್ ಕ್ಯೂರಿ ಅವರ ಕುಟುಂಬದಲ್ಲೇ 5 ನೊಬೆಲ್ ಪ್ರಶಸ್ತಿಗಳನ್ನ ಪಡೆದಿದ್ರು. ಇಡೀ ಭಾರತ ದೇಶದಲ್ಲಿ ನಾವು 140 ಕೋಟಿ ಜನಸಂಖ್ಯೆ ಇದ್ರು ವಿಜ್ಞಾನದಲ್ಲಿ ಇನ್ನೂ ನಮ್ಗೆ 5 ನೊಬೆಲ್ ಪ್ರಶಸ್ತಿ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಮೇಡಮ್ ಕ್ಯೂರಿ ಒಬ್ಬರೇ ಭೌತಶಾಸ್ತ್ರದಲ್ಲಿ, ರಸಾಯನ ಶಾಸ್ತ್ರದಲ್ಲಿ 2 ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. ಅವರ ಪತಿ ಪೇರಿ ಕ್ಯೂರಿ 1 ನೊಬೆಲ್ ಪ್ರಶಸ್ತಿಯನ್ನ, 3 ನೊಬೆಲ್ ಪ್ರಶಸ್ತಿ. ಅವ್ರ ಮಗಳು ಐರಿನ್ ಕ್ಯೂರಿ 4 ನೊಬೆಲ್ ಪ್ರಶಸ್ತಿ. ಅಳಿಯ ಫೆಡ್ರಿಕ್ ಕ್ಯೂರಿ ಟೋಟಲ್ 5 ನೊಬೆಲ್ ಪ್ರಶಸ್ತಿಯನ್ನ ಮೇಡಮ್ ಕ್ಯೂರಿ ಅವರ ಕುಟುಂಬದಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆ ಸುಮ್ಮನೆ ಬರಲಿಲ್ಲ ನೊಬೆಲ್ ಪ್ರಶಸ್ತಿ ಅಂದ್ರ. ಮೇಡಮ್ ಕ್ಯೂರಿ ಅವರು ರೇಡಿಯಂ ಜೊತೆಗೆ ಕೆಲಸ ಮಾಡುವಾಗ ಡಾಕ್ಟರ್ ಹೇಳಿದ್ರಂತ, ಆ ರೇಡಿಯಂ ಕಿರಣಗಳು ನಿಮ್ಮ ದೇಹದೊಳಕ್ಕೆ ಹೋದರೆ ನಿಮ್ಮ ಸಾವು ಇಂಥ ದಿನಾನೇ ಆಗ್ತದ ಖಚಿತವಾಗಿ ಹೇಳಿದ್ರಂತ.
ಆದಾಗ್ಯೂ ಕೂಡ ಮೇಡಮ್ ಕ್ಯೂರಿ ತಮ್ಮ ಸಂಶೋಧನೆಯನ್ನ ಚಾಲೆಂಜ್ ಆಗಿ ತಗೊಂಡು ಪ್ರಾಣವನ್ನೇ ಪಣಕ್ಕಿಟ್ಟು ಸಂಶೋಧನೆಯನ್ನ ಮಾಡಿದ ವೀರ ಮಹಿಳೆ ಯಾರಾದರೂ ಇದ್ದರೆ ಅವರು ಮೇಡಮ್ ಕ್ಯೂರಿ ಅವರು. ನೋಡ್ರಿ, ತಮ್ಮ ಜೀವಮಾನದಲ್ಲಿ 2 ನೊಬೆಲ್ ಪ್ರಶಸ್ತಿಯನ್ನು ಪಡೆಯುವುದು ಅಂತಂದ್ರ ಇದು ಸಾಮಾನ್ಯ ಕೆಲಸ ಅಲ್ಲ. ನೊಬೆಲ್ ಪ್ರಶಸ್ತಿ ಬಗ್ಗೆನೂ ನಿಮ್ಗೆ ಗೊತ್ತಿರ್ಬೇಕು. ಯಾಕೆ ನೊಬೆಲ್ ಪ್ರಶಸ್ತಿ ಜಾರಿಯಲ್ಲಿ ಬಂತು? ಆಲ್ಫ್ರೆಡ್ ನೊಬೆಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಡೈನಮೈಟ್ ಅನ್ನ ಕಂಡುಹಿಡಿದ, ಸ್ಫೋಟಕ ವಸ್ತುವನ್ನ ಕಂಡುಹಿಡಿದು ಇಡೀ ಜಗತ್ತಿನ ದೇಶಗಳಿಗೆ ಮಾರಾಟ ಮಾಡಿ ಕೋಟ್ಯಾಂತರ ಡಾಲರ್ ಹಣವನ್ನ ಸಂಪಾದನೆ ಮಾಡ್ತಾನ. ಆದ್ರೆ ಒಂದ್ ದಿವಸ ಇಂಥ ಒಂದು ಪ್ರಸಂಗ ನಡೀತದಲ್ಲ, ಆಲ್ಫ್ರೆಡ್ ನೊಬೆಲ್ ಜರ್ಮನಿಯಿಂದ ಇಂಗ್ಲೆಂಡ್ಗೆ ಪ್ರಯಾಣ ಮಾಡ್ಲಿಕ್ಕೆ ಟಿಕೆಟ್ ಬುಕ್ ಮಾಡಿರ್ತಾನ. ಕೊನೆ ಗಳಿಗೆಯೊಳಗೆ ಅವನ ಜರ್ನಿಯನ್ನ ಕ್ಯಾನ್ಸಲ್ ಮಾಡಿರ್ತಾನ. ಆದ್ರ ಲಿಸ್ಟ್ ಒಳಗೆ ಅವನ ಹೆಸರು ಹೋಗಿರ್ತದ. ಆ ಪ್ಲೇನ್ ಅಲ್ಲಿ ಇರ್ತಕ್ಕಂತ 50 ಜನ ಪ್ಲೇನ್ ಕ್ರಾಶ್ ಆಗಿ ಸತ್ತು ಹೋಗ್ತಾರ. ಎಲ್ಲಾ ದೇಶದ ಮುಖಪುಟಗಳಲ್ಲಿ ಒಂದು ಸುದ್ದಿ ಬರ್ತದ. ಏನಂತ ಸುದ್ದಿ ಬರ್ತದ? ಸಾವಿನ ವ್ಯಾಪಾರಿಯ ಸಾವು ಅಂತ ಹೆಡ್ಲೈನ್ ಅಲ್ಲಿ ಸುದ್ದಿ ಬರ್ತದ. ಇದನ್ನ ಆಲ್ಫ್ರೆಡ್ ನೊಬೆಲ್ ಓದ್ತಾನ. ಏನಂತ ಅನಿಸ್ತದ ಅವಾಗ? ನಾನು ವಿಮಾನ ಪ್ರಯಾಣ ಮಾಡಿಲ್ಲ, ಜಗತ್ತೆಲ್ಲ ನಾನು ಸತ್ಯನ ತಿಳ್ಕೊಂಡಾರ, ಆದ್ರೆ ನನಗೆ ಹೆಡ್ಡಿಂಗ್ ಏನ್ ಕೊಟ್ಟಾರ ಅಂದ್ರ ಸಾವಿನ ವ್ಯಾಪಾರಿಯ ಸಾವು. ನಾ ಸತ್ತ ಮೇಲೆ ಜನ ನನ್ನನ್ನ ಸಾವಿನ ವ್ಯಾಪಾರಿ ಅಂತ ಹೇಳಿ ನೆನಪಿಸ್ಕೊಳ್ತಾರಲ್ಲಪ್ಪ, ಇದೆಂತ ದುರಂತ ಆಗಿ ಹೋಯ್ತು ಅಂತ ಹೇಳಿ ವ್ಯಥೆ ಪಟ್ಕೋತಾರ. ಏನು ಕೋಟ್ಯಾಂತರ ಅಮೆರಿಕನ್ ಡಾಲರ್ ಹಣವನ್ನು ಗಳಿಸಿದ್ದಲ್ಲ, ಆ ಕ್ಷಣಕ್ಕೆ ಆ ಹಣವನ್ನೆಲ್ಲ ವರ್ಲ್ಡ್ ಬ್ಯಾಂಕ್ ನಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡಿ ಅದರಿಂದ ಬರುವ ಬಡ್ಡಿ ಹಣವನ್ನ, ಕೋಟ್ಯಾಂತರ ಡಾಲರ್ ಹಣವನ್ನ ಇವತ್ತು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಔಷಧ ವಿಜ್ಞಾನ, ವರ್ಲ್ಡ್ ಪೀಸ್, ವಿಶ್ವ ಶಾಂತಿಗಾಗಿ, ಅರ್ಥಶಾಸ್ತ್ರಕ್ಕಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೇವೆ. ಇನ್ನ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಔಚಿತ್ಯವೇನು, ಇದರದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. ಒಂದು, ಟು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್ ಇನ್ ದ ಸ್ಟೂಡೆಂಟ್ಸ್, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಉಂಟು ಮಾಡುವುದು. ನೀವು ಪ್ರತಿ ಸಾರಿ ಜೀವ ವಿಜ್ಞಾನ, ಭೌತ ವಿಜ್ಞಾನ ಲೆಸನ್ ಪ್ಲಾನ್ ಬರೆಯುವಾಗ ಏನೋ ಒಂದು ಆಬ್ಜೆಕ್ಟಿವ್ಸ್ ಬರೀತೀರಿ, ಕಾಮನ್ ಆಬ್ಜೆಕ್ಟಿವ್ಸ್ ಬರೀತೀರಿ. ಏನಂತ? ವೈಜ್ಞಾನಿಕ ಮನೋಭಾವನೆಯನ್ನ ಉಂಟು ಮಾಡುವುದು. ಹಾಗಂದ್ರೆ ಏನು? ಏನನ್ನು ಮಾಡಿದಾಗ ವೈಜ್ಞಾನಿಕ ಮನೋಭಾವನೆ ಉಂಟಾಗ್ತದ, ಇದರ ಬಗ್ಗೆ ನಮಗೆಲ್ಲ ಗೊತ್ತಿರ್ಬೇಕು. ದಾರಿ ಒಳಗೆ ಯಾವನು ಒಬ್ಬ ನೀರಿನಲ್ಲಿ ನಿಂಬೆ ಹಣ್ಣನ್ನು ಇಟ್ಟು ಎಲ್ಲಾ ಮುಗ್ಧ ಜನರನ್ನ, ಹಳ್ಳಿ ಜನರನ್ನ ಕರೆದು, ನೋಡಿ ನಿಂಬೆ ಹಣ್ಣು ನೀರಿನಲ್ಲಿ ತೇಲ್ತಾ ಇದೆ, ನಾನು ಪವಾಡವನ್ನ ಮಾಡ್ತಾ ಇದ್ದೇನೆ ಅಂತ ಬೀದಿ ಒಳಗ್ ಮಾಡ್ತಿರ್ತಾನ. ಅದನ್ನ ಹೆಚ್ಚಿನ ಅವ್ರು ಬಂದು ಜನರಿಗೆಲ್ಲ ತಿಳಿಸಿ ಹೇಳ್ಕೊಡ್ತಾರೆ. ನೋಡ್ರಿ, ನೀರಿನಲ್ಲಿ ಉಪ್ಪನ್ನ ಕರಗಿಸಿದಾಗ ನೀರಿನ ಸಾಂದ್ರತೆ ಹೆಚ್ಚಾಗ್ತದ, ಅವಾಗ ನೀರಿನ ಮೇಲ್ಮೈ ಮೇಲೆ ನಿಂಬೆ ಹಣ್ಣು ತೇಲಲಿಕ್ಕೆ ಸಾಧ್ಯ ಉಂಟು. ಅದು ಬಿಟ್ರೆ ಏನು ಪವಾಡ ಪುರುಷನ ಹತ್ರ ಏನು ಇಲ್ಲ ಅಂತ ಅದನ್ನ ಬಯಲಿಗೆ ಹೇಳ್ತಾರೆ. ಇಂಥ ಎಷ್ಟೋ ವಿಜ್ಞಾನದ ವಿಚಾರಗಳನ್ನ ಡಾಕ್ಟರ್ HN ಅವರು ಹೇಳ್ತಾ ಬರ್ತಾರೆ. ಅಷ್ಟೇ ಅಲ್ಲ, ಬಾಬಾರು ಬರಿಗೈನಿಂದ ವಸ್ತುಗಳನ್ನ ತೆಗಿತಿದ್ರಿ. ಎಂತೆಂಥ ವಸ್ತುಗಳನ್ನ? ಶ್ರೀಮಂತ ಭಕ್ತರು ಬಂದ್ರ ಉಂಗುರಗಳನ್ನ, ಚೈನ್ಗಳನ್ನ ಹೀಗೆ ಬರಿಗೈ ಮಾಡಿ ಅವ್ರಿಗೆ ಏನ್ ಮಾಡ್ತಿದ್ರು? ದಾನವಾಗಿ ಕೊಡ್ತಿದ್ರು. ಡಾಕ್ಟರ್ HN ಅವರು ಒಂದು ಪತ್ರವನ್ನು ಬರೀತಾರ ಬಾಬಾರಿಗೆ. ನಿಮ್ಗೆ ಗೊತ್ತಿರಲಿ ಏನಂತ ಪತ್ರವನ್ನು ಬರೀತಾರ? ನೀವು ಶೂನ್ಯದಿಂದ ಸೃಷ್ಟಿಯನ್ನ ಮಾಡ್ತೀರಿ, ಬರಿಗೈನಿಂದ ವಸ್ತುಗಳನ್ನ ತೆಗಿತೀರಿ, ಒಂದು ದೊಡ್ಡದೊಂದು ಕುಂಬಳಕಾಯಿಯನ್ನ ನಿಮ್ ಕೈ ಒಳಗ ಏನ್ ಮಾಡ್ರಿ? ಶೂನ್ಯದಿಂದ ಸೃಷ್ಟಿ ಮಾಡ್ರಿ. ನಾನು ಈ ಉಪಕುಲಪತಿ ಹುದ್ದೆ, ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಹುದ್ದೆಯನ್ನು ಬಿಟ್ಟು ನಿಮ್ಮ ಆಶ್ರಮದಲ್ಲಿ ಬಂದು ಕಸ ಹೊಡ್ಕೊಂಡು ಇರ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ಅದನ್ನ ಅಬ್ರಹಂ ಕೌರ್ ಅಂತ ಹೇಳಿ ಅವರೊಬ್ರು ಕೇರಳದಲ್ಲಿ ನಮ್ಮ HN ಅವ್ರ ಅಂತೇನೆ ಅವ್ರ ತಮ್ಮ ಪುಸ್ತಕದಲ್ಲಿ ಇವರು ಬರೆದಿರೋ ಪತ್ರವನ್ನ ಸಹಿತ ಪ್ರಕಟ ಮಾಡ್ಯಾರ. ಮುಂದೆ ಬಾಬಾರು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೈ ಒಳಗ ವಿ ಕೆನಾಟ್ ಪ್ರೊಡ್ಯೂಸ್ ಸಮಥಿಂಗ್ ಫ್ರಮ್ ನಥಿಂಗ್, ಏನೂ ಇಲ್ಲ ಅನ್ನುವುದರಿಂದ ಏನನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಇಟ್ ಇಸ್ ಸೈನ್ಸ್. ವಿಜ್ಞಾನ ಎಂದರೇನು? ಸತ್ಯದ ಶೋಧನೆಯನ್ನು ಮಾಡುತ್ತದೆ. ಇಲ್ಲಿ ಸುಳ್ಳು ಅನ್ನೋದು ಏನು ಇರೋದಿಲ್ಲ. ಏನಿದ್ದರೂ ನೀವು ಕರಾರುವಕ್ಕಾಗಿ ಹೇಳಲೇಬೇಕು. ಹೀಗೆ ಅಂತೇಳಿ ಪ್ರಯೋಗ ಮಾಡಿನ ನೀವು ಹೇಳಲೇಬೇಕು. ಆ ಕಾರಣದಿಂದ HN ಅವರಾತು, ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು, ನಾನು ಕೂಡ ಅವರ ತಂಡದೊಳಗೆ ನಾನು ಒಬ್ಬ ಸದಸ್ಯ. ಇವತ್ತ ಕಳೆದ 30 ವರ್ಷಗಳಿಂದ, ನಾನು 1994ರಲ್ಲಿ ಅಪಾಯಿಂಟ್ಮೆಂಟ್ ಆದೆ, 31 ಇಯರ್ಸ್ ಬ್ಯಾಕ್. ಅವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸ್ ಅಲ್ಲಿ ಒಂದು ಭಾರತೀಯ ವಿಜ್ಞಾನ ಜಾಥಾ, ಜ್ಞಾನ ವಿಜ್ಞಾನ ಅಂತ ಹೇಳಿ ಒಂದು ಸಂಘಟನೆ ಇತ್ತು. ವಿಜ್ಞಾನ ಪರಿಷತ್ತಿನ ಅಡಿಯಲ್ಲಿ ನಮಗೆಲ್ಲ ವಿಜ್ಞಾನ ಶಿಕ್ಷಕರಿಗೆ ತರಬೇತಿ ಕೊಟ್ಟ ಹಳ್ಳಿಗಳಲ್ಲೇ ಈ ಪವಾಡಗಳನ್ನ ಮಾಡೋರು ಮತ್ತು ಹಳ್ಳಿಯ ಮುಗ್ಧ ಜನರನ್ನ ಮೋಸ ಮಾಡುವವರನ್ನ
ಏನ್ ಮಾಡ್ಬೇಕು, ಎಚ್ಚರಿಸಲಿಕ್ಕೆ, ಜನರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಗೆಲ್ಲ ತರಬೇತಿ ಕೊಟ್ಟ ಪವಾಡ ರಹಸ್ಯ ಬಯಲು ಮಾಡ್ಲಿಕ್ಕೆ ಹೇಳಿದ್ರು. ಅಂದಿನಿಂದ ಇಂದಿನವರೆಗೆ ನಾವೆಲ್ಲ ಈ ಪವಾಡ ಬಯಲು ಕಾರ್ಯಕ್ರಮಗಳನ್ನ ಮಾಡ್ತಾ ಎಷ್ಟೋ ಸಾರಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದೊಂದ್ಸಾರಿ ಏನಾಗುದಿಲ್ರಿ, ಅವು ಬೈ ಬ್ಲಡ್ ಬಂದಿರ್ತಾವ, ನಮ್ಮ ದೇಹದೊಳಗನ ಬಂದಿರ್ತಾವ. ಅಂತ ಮೌಢ್ಯತೆಗಳನ್ನ ನಾವು ಏನು ಮಾಡಿದ್ರು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದಾಗೇನೋ ಒಂದಿಷ್ಟು ಮೌಢ್ಯತೆಗಳು ಇವತ್ತಿನ ದಿವಸ ಕಡಿಮೆ ಆಗಿದಾವೆ, ಕಡಿಮೆ ಆಗ್ತಾ ಇದ್ದಾವೆ, ಮುಂದೂ ಕೂಡ ಕಡಿಮೆ ಆಗ್ತವೆ. ಮೊದಲು ನಾವು ಏನಿರ್ಬೇಕು, ಮೌಢ್ಯ ಮುಕ್ತ ಇರಬೇಕು. ಮೂಲ ನಂಬಿಕೆ ಇರಲಿ, ಆದರೆ ಮೂಢ ನಂಬಿಕೆ ಬೇಡ. ಒಂದ್ ಸ್ವಲ್ಪ ವ್ಯತ್ಯಾಸದ ಮೂಲ ನಂಬಿಕೆಗೆ ಮೂಢ ನಂಬಿಕೆಗೆ, ಅದು ನಮಗ ಗೊತ್ತಿರ್ಬೇಕು. ಈ ಕಡೆ ರಾಯಚೂರು ಗುಲ್ಬರ್ಗಾ ಕಡೆ ಬಾಗಿಲ ಮೇಲೆ ನಾಳೆ ಬಾ ಅಂತ ಇವತ್ತಿಗೂ ಬರೀತಾರಂತ. ಯಾಕೆ ಬರೀತಾರ? ಯಾರ್ಯಾದ್ರಿ ರಾಯಚೂರು ಗುಲ್ಬರ್ಗಾ ನಮ್ ಕಡೆನೂ ಬರೀತಿದ್ರ. ಎಸ್ ಅದಾರ. ಒದರ್ಕವ ಅಂತೇಳಿ ಭೂತ ಬರ್ತದಂತ್ರಿ, ಮನಿ ಬಾಗಿಲ್ ಮುಂದ್ ಬರ್ತದಂತ. ಅದು ಓದ್ತದ, ಓಹೋ ಇವ್ರ ಮನಿ ಬಾಗಿಲ್ ಮೇಲೆ ನಾಳೆ ಬಾ ಅಂತ ಬರ್ದಾರ, ನಾ ಇಲ್ಲಿ ಬರಬಾರ್ದು ಅಂತ ಪಕ್ಕದ ಮನಿಗೆ ಹೋಗ್ತದ. ಅವ್ರ ಮನಿ ಬಾಗಿಲ್ ಮೇಲೆ ಬರ್ದಿರ್ತಾರ. ಒಂದ್ ಚಾಪೀಸ್ ತಗೊಂಡ್ ನಾಳೆ ಬಾ ಅಂತ ಬರ್ದಿರ್ತಾರ. ಓಹೋ ನಾ ಇಲ್ಲಿ ಬರಬಾರ್ದ, ಇವ್ರ ಬಾಗಿಲ್ ಮುಂದ್ ಬರ್ದಾರ ಅಂತೇಳಿ ನೆಕ್ಸ್ಟ್ ಎಲ್ಲರ ಮನಿಗೆ ಹಾದು ಅದು ಭೂತ ಹೋಗ್ತದ ಅಂತ ಹೇಳಿ ಒಂದು ವದಂತಿ ಅದ. ನಮ್ಮ ರೈತರು ಹಳ್ಳಿ ಒಳಗೆ ಇವತ್ತಿಗೂ ಆಸ್ತಿಕ ಋಷಿ ಕಾಳ ಭೈರವ ಅಂತೇಳಿ ಜಂತಿ ತೊಲೆಗಳ ಮೇಲೆ ಇವತ್ತಿಗೂ ಹಳ್ಳಿ ಒಳಗೆ ಬರೀತಾರ. ನಾನ್ ರೈತರಿಗೆ ಕೇಳಿದೆ, ಯಾಕೆ ಬರೀತೀರಿ ಅಂತ. ಸರ, ಹಾವುಗಳು ಬರ್ತಾವ್ರಿ ನಮ್ಮ ಮನೆ ಒಳಗ, ಬಂದು ಓದ್ತಾವ. ಏನಂತ ಓದ್ತಾವ್ರಿ? ಆಸ್ತಿಕ ಋಷಿ ಕಾಳ ಭೈರವ ಅಂತ ಓದ್ತಾವ, ಮತ್ ವಾಪಸ್ಸ ಬೇರೆಯವ್ರ ಮನೆಗೆ ಹೋಗ್ತಾವ ಅಂತ ಹೇಳಿದ್ರು ಅವ್ರು. ಈ ಭಾರತದಂತ ದೇಶದಲ್ಲಿ ದೆವ್ವ ಭೂತಗಳಿಗೆ ಓದಲಿಕ್ಕೆ ಬರುತ್ತದೆ, ಹಾವುಗಳಿಗೆ ಓದಲಿಕ್ಕೆ ಬರುತ್ತದೆ. ಆದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದರು, ಹೆಬ್ಬಟ್ಟಿನವರಿಗೆ ಓದಲಿಕ್ಕೆ ಕಲಿಸಲಿಕ್ಕೆ ಇನ್ನೂ ಸಾಧ್ಯವಾಗಿಲ್ಲ. ಇದು ದೇಶದ ಒಂದು ದೊಡ್ಡ ದುರಂತವೇ ಸರಿ. ಏನು ಪ್ರಶ್ನೆ ಮಾಡ್ಬೇಕಂತ. ಯಾರ್ಯಾರು ಸುಮ್ಮನೆ ದಾರಿ ಒಳಗೆ ಹೋಗಿ ಒಂದ್ ಸ್ವಲ್ಪ ಮಣ್ಣು ತಗೊಂಡ ಒಂದೊಂದು ಕಾಯಿನ್ ಮಾಡ್ತಾರೋ ಅಂತಂದ್ರ, ಅವ ನಿಜವಾಗ್ಲೂ ಕಾಯಿನ್ ಮಾಡ್ತಿದ್ದ ಅಂದ್ರೆ ಅಲ್ಯಾಕ ಬಂದು ಮಣ್ಣು ತಗೊಂಡು ಕಾಯಿನ್ ಮಾಡ್ತಿದ್ದ? ಸಿಂಪಲ್ ಐಡಿಯಾ, ಹೌದಾ? ನೀವು ನೋಡುವ ದೃಷ್ಟಿಕೋನ ವೈಜ್ಞಾನಿಕವಾಗಿದ್ದರೆ ನಮಗ ಆ ಒಂದು ವಿಚಾರ ಪಡಿತದ. ಇಲ್ಲಿ ಬೀಳಿಗೆ ಒಳಗೆ ಒಬ್ಬ ಬಾಬಾ ದೆವ್ವ ಬಿಡಿಸ್ತಿದ್ರಿ, ಭೂತ ಬಿಡಿಸ್ತಿದ್ದ. ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಬಂದ್ರ ಅವ್ರ ಮನೆಗೆ. ಆ ದೆವ್ವ ಭೂತ ಬಂದಾಗ ಹ್ಯಾಗ್ ಮಾಡ್ತಿರ್ತಾರ ನಿಮ್ಗೆ ಗೊತ್ತದ? ಹಾಗೆ ಮಾಡ್ಲಿಕ್ಕತ್ತಿತ್ರಿ ದೆವ್ವ ಭೂತ. ಕೈ ಒಳಗ ಒಂದು ಕೋಲಿತ್ರಿ. ಏ ಭೂತ, ಮೈ ಒಳಗಿಂದ ಬಿಟ್ಟು ಹೋಗ್ತಿಲ್ಲ ಅಂದ. ಅದು ಭೂತ ಏನಂದ್ರಿ? ಆ ಹೆಣ್ಮಗಳು, ಇಲ್ಲ ನಾ ಬಿಟ್ಟು ಹೋಗುದಿಲ್ಲ ಅಂತ್ರಿ. ಎರಡನೇ ಬಾರಿ ಕೇಳಿದ, ಕೈ ಒಳಗ ಒಂದು ಕೋಲಿತ್ರಿ, ಒಂದ್ ಏಟ್ ಹಾಕಿದ. ಏ ಭೂತ, ಬಿಟ್ಟು ಹೋಗ್ತಿಲ್ಲೋ ಅಂತಂದ. ಇಲ್ಲ ಅಂತ್ರಿ. ಮತ್ತ ಮೂರನೇ ಬಾರಿ ಕೇಳಿದ, ಅವಾಗಲೂ ಇಲ್ಲ ಅಂತ ಹೇಳ್ತ್ರಿ. ಸಿಟ್ಟು ಬಂತ್ರಿ ಅವನಿಗೆ. ಒಂದು ಕಬ್ಬಿಣದ ಕುರ್ಚಿ ಇದ್ವು, ಆಗ ಫೋಲ್ಡಿಂಗ್ ಕುರ್ಚಿ, ಅದನ್ನ ಮಡಚಿದ, ಜೋರಾಗಿ ತಲೆಗೆ ಒಂದ್ ಏಟು ಹೊಡೆದ್ರಿ. ಮೂರನೇ ಸರ್ತಿ ಕೇಳಿದಾಗ ಇಲ್ಲ ಆ ಹೆಣ್ಮಗಳ ಮೈ ಒಳಗಿನ ದೆವ್ವ ಬಿಟ್ಟು ಹೋಗುದು ಹೋಗಿ ಜೀವನ ಬಿಟ್ಟು ಹೋಗಿದ್ರಿ. ಯಾರು ತಿಳಿಸಿದ್ರು ಏನೋ, ಹೊರಗಡೆ 100 ನಂಬರ್ಗೆ ಫೋನ್ ಮಾಡಿದ್ರು, ಪೊಲೀಸ್ ಗಾಡಿ ಬಂತ್ರಿ. ಈ ದೆವ್ವ ಬಿಡಿಸಾವಿದ್ದಲ್ರಿ, ಇವನ್ ಪೊಲೀಸರು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಆ ಭೂತ ದೆವ್ವ ಬಿಡಿಸಾವನ ದೆವ್ವ ಪೊಲೀಸರು ಬಿಡಿಸಿದ್ರು ಅಂತ ಹೇಳಿ ಪೇಪರ್ ಅಲ್ಲಿ ವರದಿ ಆಗಿತ್ತ. ಹೌದಾ? ಇದರ ಅರ್ಥ ಏನು? ನಾವು ಪ್ರಶ್ನೆ ಮಾಡ್ಬೇಕು, ದೆವ್ವ ಭೂತ ಅಂದರೆ ಏನು, ಹೇಗೆ ಇರುತ್ತವೆ, ಎಲ್ಲಿ ಇರುತ್ತವೆ, ಏಕೆ, ಹೇಗೆ, ಏನು, ಯಾರು, ಯಾವಾಗ, ಹೀಗೆ ಪ್ರಶ್ನೆ ಮಾಡುತ್ತಾ ಹೋದರೆ ಸರಿಯಾದ ಉತ್ತರವು ಸಿಗುತ್ತಿದ್ದರೆ ಅದು ವಿಜ್ಞಾನವಾಗಿರುತ್ತದೆ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವು ಸಿಗದಿದ್ದರೆ ಅದು ಅಜ್ಞಾನವಾಗಿರುತ್ತದೆ. ಸಿಂಪಲ್. ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಉಂಟು ಮಾಡುವುದು. ನೀವೇನ್ ಕಾರ್ಯಕ್ರಮ ಮಾಡ್ತಿರೋ ಮಾಡ್ರಿ, ಮಕ್ಕಳಲ್ಲಿ ಸೈಂಟಿಫಿಕ್ ಟೆಂಪರ್ ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀವು ಬೆಳೆಸ್ಬೇಕು. ಎರಡನೇದು, ಟು ಡೆವಲಪ್ ದ ಅವೇರ್ನೆಸ್ ಇನ್ ಎನ್ವಿರಾನ್ಮೆಂಟ್. ಪರಿಸರದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನ ವಹಿಸ್ಬೇಕು. ಏನ್ ಮಾಡ್ಬೇಕು? ಜಾಗೃತಿಯನ್ನ ಉಂಟು ಮಾಡಬೇಕು. ಇವತ್ತು ನೀವು ಕಾಳಜಿ ಮಾಡ್ಲಿಲ್ಲ ಅಂದ್ರ ಮುಂದೊಂದು ದಿವಸ ಫಾರೆಸ್ಟ್ಸ್ ಆರ್ ದ ಲಂಗ್ಸ್ ಆಫ್ ದ ಎನ್ವಿರಾನ್ಮೆಂಟ್. ಅರಣ್ಯಗಳು ಈ ಪರಿಸರದ ಶ್ವಾಸಕೋಶಗಳಿದ್ದಂತೆ. ಪ್ರತಿ ದಿನ ಅರಣ್ಯಗಳ ಏನೋ ಪ್ರಮಾಣ ಕಡಿಮೆ ಹಾಕೋತ ಹೊಂಟದ. ಯಾವುದೇ ಒಂದು ದೇಶದಲ್ಲಿ ಮರಗಳನ್ನ ಕಡಿಯುತ್ತಿದ್ದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲವೆಂದೇ ಹೇಳಬೇಕು. ಪರಿಸರ ವಿಜ್ಞಾನಿಗಳು ಹೇಳ್ತಾರೆ, ನಿಮ್ಮ ದೇಶದಲ್ಲಿ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಊರಲ್ಲಿ ಮರಗಳನ್ನ ಕಡಿಯುತ್ತಿದ್ದಾರೆ
ಅಂತ ಪ್ರಶ್ನೆ ಮಾಡ್ಕೋಬೇಕು. ಹೌದು ಎಂದಾದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲ. 1952ರಲ್ಲಿ ಫಾರೆಸ್ಟ್ ಪಾಲಿಸಿ, ನ್ಯಾಷನಲ್ ಫಾರೆಸ್ಟ್ ಪಾಲಿಸಿಯನ್ನ ಜಾರಿಯಲ್ಲಿತ್ತಂತ ಸರ್ಕಾರ. ಅದು ಏನ್ ಹೇಳ್ತದ, ಯಾವುದೇ ಒಂದು ದೇಶ ಸಂಪತ್ಭರಿತವಾಗಿರಬೇಕಾದ್ರೆ 33% ಅರಣ್ಯ ಸಂಪತ್ತು ಇರಬೇಕು. ಆದರೆ ಭಾರತದ ಇಂದಿನ ಅರಣ್ಯ ಸಂಪತ್ತು ಎಷ್ಟು ಇದೆ ಗೊತ್ತೇ? 21%. ಇದು 10 ವರ್ಷ ಹಿಂದಿನ ಲಿಟ್ರೇಚರ್. ಪ್ರತಿ ವರ್ಷ ಅದು 20%, 19, 18, 3, 2, 1 ಒಂದ್ ದಿವಸ 0 ಆಗ್ತದ ಅರಣ್ಯದ ಪ್ರಮಾಣ. ಅವತ್ತು ಭೂಮಿ ಮೇಲೆ ಯಾವ ಜೀವಿಯೂ ಇರುವುದಿಲ್ಲ. ಇದನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮಾಡ್ತೀವಿ, ಕೃಷಿ ವಿಸ್ತರಣೆ ಮಾಡ್ತೀವಿ, ಅರಣ್ಯ ನಾಶ ಮಾಡ್ತೀವಿ. ಟು ಡೆವಲಪ್ ದ ಅರ್ಬನೈಸೇಷನ್, ನಗರೀಕರಣ ಮಾಡ್ತೀವಿ, ಅರಣ್ಯವನ್ನ ಏನ್ ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಇಂಡಸ್ಟ್ರಿಯಲೈಸೇಷನ್ ಮಾಡ್ತೀವಿ, ಕೈಗಾರೀಕರಣ ಮಾಡ್ತೀವಿ, ಅರಣ್ಯದೊಳಗಣ ಮಾಡ್ತೀವಿ. ಹೀಗೆಲ್ಲ ಮಾಡೋದ್ರಿಂದ ಯಾವಾಗ ಅರಣ್ಯ ಸಂಪತ್ತು ಕಡಿಮೆ ಆಗುತ್ತಾ ಹೋಯಿತು, ಕಾಡಿನಲ್ಲಿರುವ ಪ್ರಾಣಿಗಳು ನಾಡಿನಲ್ಲಿ ಬಂದವು. ನಾಡಿನಲ್ಲಿರುವ ಮನುಷ್ಯ ಕಾಡಿನಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾನೆ. ಹೀಗ ಆದ್ರ ಮುಂದೊಂದು ದಿನ ಬಹಳ ದೊಡ್ಡ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದ. ಮಹಾತ್ಮ ಗಾಂಧೀಜಿಯವರು ಪರಿಸರದ ಕುರಿತು ನಿಮಗೆಲ್ಲ ಒಂದು ಮಾತನ್ನು ಹೇಳ್ಯಾರ, ಅದನ್ನ ನೆನ್ಪಿಟ್ಕೋಬೇಕು ನೀವು. ಏನ್ ಹೇಳ್ತಾರ ನೋಡ್ರಿ, ಈ ಪರಿಸರವು ಮಾನವನ ಎಲ್ಲ ಆಸೆಗಳನ್ನ ಪೂರೈಸುತ್ತದೆ. ಈ ಪರಿಸರವು ಮಾನವನ ಎಲ್ಲ ಆಸೆಗಳನ್ನ ಪೂರೈಸುತ್ತದೆ, ಆದರೆ ದುರಾಶೆಗಳನ್ನಲ್ಲ. ಮನುಷ್ಯ ಇವತ್ತು ದುರಾಸೆ ಪಟ್ಟು ಕಾಡಿನಲ್ಲಿ ಹೋಗಿ ಎಲ್ಲವನ್ನು ತೆಗೆದುಕೊಂಡು ಬರೋದ್ರಿಂದ ಕಾಡಿನಲ್ಲಿರುವ ಎಲ್ಲಾ ಸಂಕುಲಗಳಿಗೆ, ಫ್ಲೋರಾ ಮತ್ತು ಫೋನಾ, ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, ಅವಕ್ಕೆ ಅಡಚಣೆ ಆಗ್ಲಿಕ್ಕತ್ತದ. ಅದರಿಂದ ಏನು ವ್ಯತ್ಯಯ ಆಗ್ಲಿಕ್ಕತ್ತದ. ಅತ್ಯಂತ ಚಳಿಗಾಲ ಇದ್ದಾಗ ನಮಗ ಬೇಸಿಗೆ ಅನಿಸ್ತದ, ಬೇಸಿಗೆ ಇರ್ತದ, ಮಳೆ ಬರ್ತದ, ಎಲ್ಲದರಲ್ಲಿನೂ ವ್ಯತ್ಯಯ ಉಂಟಾಗ್ಲಿಕ್ಕತ್ತದ. ಎರಡನೇದು ನೀವೇನ್ ಮಾಡ್ಬೇಕ್ರಿ, ಪರಿಸರದ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡಬೇಕು. ವೈಜ್ಞಾನಿಕ ಜಾಗೃತಿಯನ್ನ ಉಂಟು ಮಾಡಬೇಕು. ಮಾಡ್ಬೇಕನ್ನೋ ಮನಸ್ಸು ಬೇಕ್ರಿ. ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ವಿಜ್ಞಾನದ ರೂವಾರಿಗಳು ಮೇಡಮ್ಸ್ ಅವರೇ ಮತ್ತು ಇನ್ನೊಬ್ಬ ರೂವಾರಿಗಳು ಸರ್ ಅವರೇ, ಎಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗುರುವೃಂದವೇ, ಎಲ್ಲ ಪ್ರಶಿಕ್ಷಣಾರ್ಥಿಗಳು, ಇವತ್ತು ಬಹಳಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಪ್ರತಿಯೊಂದರಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಅವರ ವೈಜ್ಞಾನಿಕ ಚಿಂತನೆ ನೋಡಿದ್ರೆ ಬಹಳ ಸಂತೋಷ ಅನಿಸ್ತು. ನಮ್ಮ ಹುಡುಗ ಮೇಡಮ್ ಅವರು 3 ದಿನದಿಂದ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಒಳ್ಳೆ ವಿದ್ಯಾರ್ಥಿಗಳು ಅಂದ್ರೆ ಅವರ ವೈಜ್ಞಾನಿಕ ಚಿಂತನೆ ಮೂಡಿಸ್ತಾರೆ ಅಂತ ಅನಿಸ್ತಾ ಇದೆ. ವೇದಿಕೆ ಮೇಲೆ ಬಂದಿರತಕ್ಕಂಥ ಮಾನ್ಯ ಅತಿಥಿಗಳು ವಿಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋದ್ರ ಅವ್ರ ಜೊತೆನೆ ನಮ್ಮ ಗುರುವೃಂದವು ಕೂಡ ವೈಜ್ಞಾನಿಕ ಚಿಂತನೆ ಹಚ್ಚಿತು. ಬಹಳಷ್ಟು ಸಂತೋಷ ವಿಚಾರಗಳು. ಯಾಕಂತ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ಇದು ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಬೇಕಾದಂತ ಎಲ್ಲ ವಿಷಯ ಇವತ್ತು ಸಿಕ್ಕದಂತ ನಮ್ಗೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ನಮ್ಮಲ್ಲಿ ಏನು ಬರ್ಬೇಕು, ಮೂಡಿ ಬರ್ಬೇಕು ಅಂತ ಕೇಳಿದ್ರೆ, ಏನು ನಾವು ಹಿಂದೆ